ಮದ್ವೆ ಮನೆಗೆ ತಗೊಂಡ್ ಹೋಗ್ಬೇಕಿರೋದೆಲ್ಲ ಎತ್ತಿಟ್ಕೊಂಡಿದ್ದೀರಾ? ಎಲ್ಲ ರೆಡಿ ಇದೆ. ಇದು ಪೂಜೆ ಸಾಮಗ್ರಿ ಪ್ಯಾಕ್ ಆಗಿದೆ ಅದಕ್ಕೆ. ಮತ್ತೆ ಮುತ್ತೈದರಿಗೆ ರಿಟರ್ನ್ ಗಿಫ್ಟ್ ಕೊಡ್ಬೇಕಲ್ಲ ಅದು ಎಲ್ಲನೂ ನೋಡು ಮೂಟೆ ಕಟ್ಟಿಟ್ಟಿವ್ನಿ ಪರು. ಉಳ್ದಿರೋದ್ನ ಮನೇಲೆ ಎತ್ತಿಟ್ಟಿವ್ನಿ. ಒಸಿ ಜಾಸ್ತಿ ತಗೋದ್ರು ಈ ಹೆಂಗಸ್ರು 5-6 ಓದ್ತವಲ್ಲ ಹೆಣ್ಮಕ್ಳು ಕರ್ಕ ಬಂದ್ಬಿಟ್ಟು ಇವ್ರಿಗೊಂದ್ ಕೊಡಿ ಅಂತ ನಿಂತ್ಕೋತಾರೆ. ಅದಕ್ಕೆ ನಾನು ಇದ್ರ ಜೊತೆ ಬರೀ 20 ಮಾತ್ರ ಎಕ್ಸ್ಟ್ರಾ ಇಟ್ಕೊಂಡಿವ್ನಿ. ಉಳ್ದದೆಲ್ಲ ಇಲ್ಲೇ ಎತ್ತಿಟ್ಟಿವ್ನಿ. ಏ ಬರೀ ಮದೆ ಮುಂಜಿಗೆ ಬರೋ ಮಂಜಿ ನಿನ್ ತಾಲೆ ಸಮುದ್ರದ ಅಲೆ. ಮತ್ ನನ್ ತಲೆ ನನ್ ಪಾರು ತಲೆ ಏನಾದ್ರು ಹೇಳ್ಕೊಡ್ರ ಕೊಲೆ ಕಲೆ ಬೆಲೆ ಏ ಅವೆಲ್ಲ ಸಂದಾಗಿಲ್ಲ. ಬಲೆ 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 ಏನೋ ಬೇಕಾಗಿಲ್ಲ, ನೀನೇ ಇಟ್ಕೊ ಎಲ್ಲ ಕಾಪಿ ಚೀಟ್. ಇಲ್ಲ ಪಾರು ಇದು ನನ್ನ ಸ್ವಂತದ್ದು ಪ್ರಾಮಿಸು. ಇದು ನನ್ನ ಟ್ಯಾಲೆಂಟು ಅಣ್ಣ. ಅದು ಟ್ಯಾಲೆಂಟೂ ಅಲ್ಲ. ಅದೇನೆಂಟು. ಆಯ್ತಾಯ್ತು. ಇದು ದಾರಿ ಸೀರೆ ಮತ್ತೆ ಒಡವೆ ಎಲ್ಲ ಅದಕ್ಕೆ ಅದನ್ನೆಲ್ಲ ಸೂಸ್ ಕೇಸ್ನಾಗೆ ಭದ್ರವಾಗಿ ಹಾಕಿಟ್ಟಿವ್ನಿ. ಅದಕ್ಕೆ ಅದು ಸೂಸ್ ಕೇಸ್ ಅಲ್ಲ, ಸೂಟ್ ಕೇಸು. ಆಹಾ ಒಂದೇ ಬೇರಿನ ಮಕ್ಳು. ಹೆಂಗೆ ನಾವು ಇಂಗ್ಲಿಷ್ನ ಚುಚ್ಚಿ ಇರ್ದು ಬಾಗ್ದಾಕ್ಬಿಡ್ತೀವಿ. ಅದೇ ಕನ್ನಡ ಆಗಿದ್ರೆ ಅಪ್ಪಿ ತಬ್ಬಿ ಮುದ್ದಾಡ್ಬಿಡ್ತೀವಿ. ಗೊಂಡು ಮಾತಂದ್ರೆ ಮಾತಗೊಂಡು. ಸರಿ ಸರಿ ಮಾವ, ಎಲ್ಲ ಡಬಲ್ ಚೆಕ್ ಮಾಡಿದ್ದೀನಿ, ಇನ್ನೇನು ಬಾಕಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಇನ್ನೊಂದೇ ಒಂದು ಬಾಕಿ ಇದೆ. ಅಲ್ಲಿ ನೋಡಿ ನನ್ನ ಗಂಡ ಕಟಿಂಗೇ ಮಾಡಿಸಿಲ್ಲ. ಮಾವನು ಹೇಳೋದ್ರು, ಅವಾಗ ಇವರು ಹ್ಞೂ ಅಂತ ತಲೆ ಎಲ್ಲ ಅಲ್ಲಾಡ್ಸಿದ್ರು. ಆದ್ರೆ ಇವಾಗ ನೋಡಿ ಒಳ್ಳೆ ಕೂದಲು ಬಿಟ್ಕೊಂಡು ಹೆಂಗ್ ಕರಡಿ ತರ ಓಡಾಡ್ತಿದಾರೆ. ಈ ಸೀನಾ ದೊಡ್ಡೋರು ಹೇಳಿದ ಕೇಳ್ಬೇಕಲ್ವೇನೋ? ಕೇಳ್ತಿದ್ದೆ ಕಣಕ. ಅದೇ ತುಂಬಾ ವರ್ಷದಿಂದ ಕೂದಲು ಬಿಟ್ಬಿಟ್ಟಿದ್ದೀನಿ, ಕಟಿಂಗ್ ಮಾಡಿಸ್ದೆ. ಅದು ಅಲ್ಲದೆ ನನಗೆ ಕೂದಲು ಅಂದ್ರೆ ಸೆಂಟಿಮೆಂಟ್ ಜಾಸ್ತಿ, ಅದಕ್ಕೆ. ಸರಿ ಬಿಡು, ನಾನು ನಿನಗೆ ಒಪ್ಪಿಸಿ ಹೇರ್ ಕಟ್ ಮಾಡಿಸಿ ಅದನ್ನ ಮಾದಪ್ಪ ಅಂಕಲ್ಗೆ ತೋರಿಸಿದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಅವ್ರ ಖುಷಿನ ನೋಡಿ ನಾನು ತುಂಬಾ ಖುಷಿ ಪಡ್ತೀನಿ ಅಂತೆಲ್ಲ ಏನೇನೋ ಅಂದ್ಕೊಂಡ್ಬಿಟ್ಟಿದ್ದೆ. ನೀನು ನೋಡಿದ್ರೆ ಕೂದಲು ಸೆಂಟಿಮೆಂಟು ಅಂತ ನಾನು ಹೇಳ್ತಿದ್ಯಾ. ಅಕ್ಕ ಈ ಮಾತನ್ನ ನೀನು ನಿಜವಾಗ್ಲೂ ಹೇಳ್ತಿದ್ಯಾ? ಹೌದು ಕಣೋ ಸೀನಾ. ಮಾದಪ್ಪ ಅಂಕಲು ನಿನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹೇಳು? ಶಿಸ್ತು. ನನ್ನ ಮಗ ಮದುವೆ ಮನೇಲಿ ಶಿವು ಮನೆ ಅಳಿಯನಾಗಿ ತಲೆ ಎತ್ಕೊಂಡು ಓಡಾಡಬೇಕು. ನೋಡಿದವರು ಹುಡುಗ ಅಂದರೆ ಇವನ್ ಥರ ಇರಬೇಕು ಅಂತ ಹೆಮ್ಮೆ ಪಡ್ಕೊಂಡು ಮಾತಾಡೋದನ್ನ ನಿಮ್ಮಪ್ಪ ಕೇಳಿದ್ರೆ ತುಂಬ ಖುಷಿ ಪಡ್ತಾರೆ. ಅಷ್ಟು ಮಾಡೋಕ್ಕಾಗಲ್ವೇನೋ ನಿನ್ನ ಕೈಲಿ? ಹಂಗಲ್ಲ ಕಣಕ, ನಮ್ಮಪ್ಪ ತುಂಬ ವರ್ಷಗಳಿಂದ ಈ ಮಾತನ್ನ ಹೇಳ್ತಾನೆ ಅವನೇ. ಅರೆ ನಾ ಅದನ್ನೆಲ್ಲ ತಲೆಗೆ ಹಾಕೊಂಡಿರ್ಲಿಲ್ಲ. ಸರಿ ಕಣಕ, ಆಯ್ತು. ಇವಾಗ ನೀನು ಹೇಳೋದಲ್ಲ, ನಿಂಗೋಸ್ಕರನಾದರೂ ಕಟಿಂಗ್ ಮಾಡಿಸ್ತೀನಿ. ಅರೆ ಬಾ ಮೈದಾ.